ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್, ಎಲ್ಲರೂ ಗನ್ನಲ್ಲಿ ನಾವು ಹಿಂಗ್ ಹೊಡಿತೀವಿ. ಆಮೇಲೆ ಒಂದ್ ನಿಮಿಷ, ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಇದನ್ನ ನೋಡ್ಬೇಕು ಸರ್. ಅದು ಮಾಡಿ ಸರ್. ಅದು ಎಲ್ಲರೂ ಗನ್ನಲ್ಲಿ ಗನ್ ನೋಡಿದ್ರೆ ನಾವು ಕಣ್ಣಲ್ಲೇ ಗನ್ ಹೊಡಿತೀವಿ. ಆಮೇಲೆ ನಮ್ಮ ಜಡ್ಜಸ್ಗಿಂತ ನಿಮ್ಮ ಮನೆ ಜಡ್ಜಸ್ ಹತ್ರ ಕೇಳೋಣ ಹೆಂಗಿತ್ತು ಪರ್ಫಾರ್ಮೆನ್ಸ್ ಅಂತ. ಮೇಡಮ್, ಇವ್ರನ್ನ ಹೆಂಗ್ ತಡ್ಕೊಂಡಿದ್ದೀರಾ? ಹಿಂಗೇನೆ ಮನೇಲೂ ಹೇಗೆ ಇರ್ತಾರೆ, ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈ ಸ್ಟೆಪ್ ಮಾಡ್ಕೊಂಡು ಓಡಾಡ್ತಿರ್ತಾರ ಮನೇಲಿ? ದಿನ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ್ಬಿಟ್ಟು ಮನೆಯಲ್ಲಿ ಡಂಬಲ್ಸ್ ಅಲ್ಲೆಲ್ಲ ಅವರು ವರ್ಕೌಟ್ ಮಾಡ್ತಾರೆ. ಅದಾದ್ಮೇಲೆ ಮಿರರ್ ಮುಂದೆ ಮಾಡೋದೇ ಇದು. ಅದು ಅವ್ರು ಮಾಡ್ತಾರಲ್ಲ, ಅದು ಮಾಡ್ತಾರೆ. ಆಮೇಲೆ ಹಿಂಗೆ ಪ್ರಭಾಕರ್ ಸರ್ ಎಲ್ಲ ಮಾಡ್ತಾರಲ್ಲ, ಆಗಿನ ಕಾಲದ ವರ್ಕೌಟ್ ಎಲ್ಲ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಹೌದಾ ಸರ್? ಅಷ್ಟಿಷ್ಟ ನಾವ ಕೇಳೋದ್ ಬೇಕಾ? ಡಿಪ್ಸ್ ನೀವು ಸೊ ಅಂದ್ರೆ ನೀವು ಜಿಮ್ಗೆಲ್ಲ ಹೋಗಲ್ಲ, ಮನೇನೆ ಜಿಮ್ ನಿಮ್ದೆ? ಜಮಾನ್ದಲ್ಲಿ ಗಡ್ರಿ ಮನೆ, ಈಗ ನಮ್ದೆ. ಸೂಪರ್ ಸರ್. ಇಷ್ಟೆಲ್ಲ ವರ್ಕೌಟ್ ಮಾಡಿ ಈ ಒಂದು ಬಾಡಿನ ಮೇಂಟೈನ್ ಮಾಡೋರಲ್ಲ ನಮ್ಮ ರಮೇಶ್ ಸರ್ಗೆ ಬರಲಿ ಚಪ್ಪಾಳೆ. ಈಗ ಇವತ್ತು ನಾನು ಪೂಜಾ ಬಗ್ಗೆನೂ ಮಾತಾಡಲ್ಲ, ಯಶವಂತ್ ಬಗ್ಗೆನೂ ಮಾತಾಡಲ್ಲ. ನಾನು ಮಾತಾಡೋದೇ ರಮೇಶ್ ಸರ್ ಬಗ್ಗೆ. ಅಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮನ್ನ ನೋಡೋದಕ್ಕೆ ಸ್ಟೇಜ್ ಮೇಲೆ. ಅದನ್ನ ಆ ಸ್ಟೇಜ್ನ ನೀವೊಂಥರ ನಿಮ್ಮದೇ ಮೈದಾನ ಮಾಡ್ಕೋತೀರಾ. ಆಮೇಲೆ ಅಷ್ಟು ಮಗು ಹೋಗುತ್ತೆ, ಇಲ್ಲಿರೋ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಹೋಗುತ್ತೆ. ನಿಮ್ಮ ವಿಶ್ವಾಸ ಆಗಲಿ, ನಿಮ್ಮ ಪ್ರೀತಿ ಆಗಲಿ, ಇವೆಲ್ಲವೂ ಕೂಡ ಎಲ್ಲರೂ ಅದನ್ನು ಸ್ವೀಕಾರ ಮಾಡ್ತಾರೆ. ಆ್ಯಂಡ್ ಪೂಜಾ ಯಶವಂತ್ ಮಾತಾಡಲ್ಲ ಅಂತ ಹೇಳಿದೆ, ಹಂಗಂತ ಮಾತಾಡದೆ ಇರೋಕ್ಕಾಗಲ್ಲ. ನೀವು ಸಾಕಾದ ಡ್ಯಾನ್ಸ್ ಮಾಡೋದು. ದಿಸ್ ಇಸ್ ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್. ಊರ್ಮಿಳಾ ಸಾಂಗು ಫ್ಯಾಂಟಾಸ್ಟಿಕ್ ಸಾಂಗು. ಅದನ್ನು ಇಬ್ಬರು ಆ ಸಣ್ಣ ಒಂದು ಡ್ರಾಮಾ ಇದ್ರೂ ಕೂಡ ಅದರಲ್ಲಿ ನಿಮ್ಮ ಡ್ಯಾನ್ಸ್ನ ನೀವು ಬಿಟ್ಟಿಲ್ಲ. ಇಟ್ ವಾಸ್ ಸೋ ಎಫೆಕ್ಟಿವ್, ಸೋ ಸ್ಟೈಲಿಶ್. ಅದು ಒಂದು ಮಾತ್ರ ಯಶವಂತ್, ನೀನು ಏರಲ್ಲಿ ನಿನ್ನ ಪುಷ್ ಮಾಡಿ ಲ್ಯಾಂಡ್ ಆಗ್ತೇ ಗೊತ್ತಾ? ಏನೋ ಮಾರೆ, ಕರೆಕ್ಟಾಗಿ ಬ್ಯಾಂಗ್ ಆನ್ ಯು ಲ್ಯಾಂಡೆಡ್ ಮೈ. ಥ್ಯಾಂಕ್ ಯು. ವೆರಿ ನೈಸ್. ಎಲ್ಲ ಡಾನ್ಸರ್ ಸಕ್ಕದ ಡಾನ್ಸ್ ಮಾಡಿದ್ರಿ. ಸೂಪರ್ ಕೊರಿಯೋಗ್ರಫಿ ಮಾಸ್ಟರ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ರಾಘು. ಪೂಜಾ, ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಮ ತಂದೆ ಬಗ್ಗೆ? ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ಚಿಕ್ಕ ವಯಸ್ಸಿಂದನೂ ನಾನು ಅಪ್ಪಂಗೆ ಮುದ್ದಿನ ಮಗಳು, ಆಯ್ತಾ. ಅಪ್ಪ ಎಲ್ಲೋದ್ರು ನನ್ನ ಕರ್ಕೊಂಡು ಹೋಗೋರು. ಇವಾಗ ನನಗೋಸ್ಕರ ಅವ್ರು ಬಂದು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿರೋ ನಂಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಥ್ಯಾಂಕ್ ಯು ಪೂಜಾ. ಇವತ್ತು ಯಶವಂತ್ ಅವರ ತಾಯಿ ಕೂಡ ಬಂದಿದ್ದಾರೆ. ಯಶವಂತ್, ನಿಮ್ಮ ತಾಯಿನ ಕರೀರಿ ದಯವಿಟ್ಟು. ಇದ್ಯಾರು? ಇದು ಅಮ್ಮ, ಅಕ್ಕ. ಹಾ, ಇದು ದೊಡ್ಡಮ್ಮ. ಓಕೆ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ. ತಾಯಿಯಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಇವನ ಬೆಳವಣಿಗೆ ಬಗ್ಗೆ? ತುಂಬಾ ಖುಷಿ ಆಗ್ತೈತೆ ಮೇಡಮ್, ಹೇಳ್ಕೊಳ್ಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತೈತೆ. ಯಶವಂತ್, ನೀನು ಬೆಳೆದಂಥ ಈ ವೇದಿಕೆಯಲ್ಲಿ ಇವತ್ತು ನಿನ್ನ ತಾಯಿ ನಿಂತಿರೋದು ನಿನಗೆ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್ ಆತಕ್ಕ. ಅಂದ್ರೆ ಅಮ್ಮ, ದೊಡ್ಡಮ್ಮ ಇವ್ರಿಗೆ ನಾನು ಈ ಸ್ಟೇಜ್ ಮೇಲೆ ತುಂಬಾ ಇಲ್ಲಿ ಮಾಡ್ಬೇಕು. ಮತ್ತೆ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ ಆಗಿ ಮಾಡ್ಬೇಕಾದ್ರೆ ಅವರು ಸ್ಟೇಟಸ್ ಅಲ್ಲಿ ಆರೋ ಮಾರ್ಕ್ ಹಾಕ್ಬಿಟ್ಟು ಇಡ್ತೀವಿ. ಅಂದ್ರೆ ನನ್ನ ಮಗ. ಬಟ್ ಇವಾಗ ಅವ್ರನ್ನ ಎಲ್ಲರೂ ಕೇಳ್ತಾರೆ, ನಾನು ಒಂದ್ಸತಿ ಕರ್ಕೊಬನ್ನಿ ಊರಿಗೆ, ಊಟಕ್ಕೆ ಕರ್ಕೊಬನ್ನಿ ಅಂದ್ರೆ ಅವಾಗ ತುಂಬಾ ಖುಷಿ ಆಗತ್ತೆ. ಮತ್ತೆ ದೊಡ್ಡಮ್ಮಗೆ ತುಂಬಾ ಆಸೆ ಅಕ್ಕ ಈ ಸ್ಟೇಜ್ ಮೇಲೆ ಬರೋದು ಅಂತ ಹೇಳಿ. ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಯಶವಂತ್ಗೆ ಇಷ್ಟು ಪ್ರೀತಿ ಕೊಟ್ಟಿರೋದು. ಯಶವಂತ್ ಹೆಂಗೆ ಅಂದ್ರೆ ಜಾಸ್ತಿ ಮಾತಾಡೋದು ಅವನ ಡಾನ್ಸು, ಅವನ ಟ್ಯಾಲೆಂಟ್ ಮಾತ್ರ. ಸೊ ಆ ಟ್ಯಾಲೆಂಟ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇವತ್ತು ಎರಡೂ ಕುಟುಂಬಗಳನ್ನ ನಾವಿಲ್ಲಿ ಸಂಭ್ರಮಿಸಿದ್ದೀವಿ. ಭರತ್, ಒಂದು ಫ್ಯಾಮಿಲಿ ಫೋಟೋ. ನೋಡಿರೋ ಒನ್ ಆಫ್ ದಿ ರಾಕಿಂಗ್ ಮಮ್ಮಿ ಅಂದ್ರೆ ಸರ್ ಯಾರು ಹೇಳಿದ್ರು? ಮಮ್ಮಿ ಡಿಶಲ್ ಅವ್ರ ಅಕ್ಕ ಶಾರ್ಲೆಟ್. ಯು ಆರ್ ಅ ರಾಕ್ ಸ್ಟಾರ್. ಯಾರು ಇವರು? ಪುಷ್ಪವತಿ. ಅಂಡ್ ಇವ್ರ ಜೊತೆ ಪರ್ಫಾರ್ಮ್ ಮಾಡೋದಷ್ಟು ಈಸಿ ಅಲ್ಲ. ಗೌಡ್ರ ತಂಗಿ ಯಾವುದೋ ಒಂದು 6 ವಾರದಿಂದ ನಮ್ಮ DKD ಸ್ಟೇಜ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಡಾನ್ಸ್ ಮಾಡ್ತಾ ಇದಾರೆ ಅನ್ನೋ ಲೆವೆಲಿಗೆ ಡಾನ್ಸ್ ಮಾಡಿದ್ದಾರೆ. ಹೌದು, ಯಾಕಂದ್ರೆ ಅವರು ಕೂತ್ಕೊಳಕ್ ಬಿಟ್ಟೇ ಇಲ್ಲ ಪುಷ್ಪವತಿ ಅವರು. ಅವ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿರೋ ನೀವು. ಅಂಡ್ ಆಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಲುಕಿಂಗ್ ವೆರಿ ವೆರಿ ಸ್ಟ್ರೈಕಿಂಗ್. ಶರತ್, ಫ್ಯಾಂಟಾಸ್ಟಿಕ್. ಕಂಗ್ರಾಚುಲೇಷನ್ ಶರತ್, ಸೂಪರ್.
ಆಕ್ಚುಲಿ ಸಿದ್ದೇಗೌಡರ ತಂಗಿ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಬರ್ಗೂರ್ ರಾಮಚಂದ್ರಪ್ಪ ಅವರು ಸಿನಿಮಾದಲ್ಲಿ ನಾವು ಜೊತೆಗೆ ಆಕ್ಟ್ ಮಾಡಿದ್ದೀವಿ. ಲವ್ಲಿ. ಇವತ್ತು ಸರ್ಪ್ರೈಸ್ ಇದೆ, ನೀವು ಸಿದ್ದೇಗೌಡರ ತಂಗಿ ನಮಗೆ ಗೊತ್ತಿರಲಿಲ್ಲ. ಅಂಡ್ ಬ್ಯೂಟಿಫುಲಿ ಡಾನ್ಸ್ಡ್, ಫೆಂಟಾಸ್ಟಿಕ್ ಆರ್ಟಿಸ್ಟ್. ತುಂಬಾ ಖುಷಿ ಆಯ್ತು. ಅಂಡ್ ಸಿದ್ದೇಗೌಡ್ರೆ, ಕಂಗ್ರ್ಯಾಚುಲೇಷನ್ಸ್ ಟು ಯು. ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇಟ್ಸ್ ಎ ಪ್ರಿವಿಲೇಜ್. ಆಮೇಲೆ ಅಮ್ಮ, ನೀವು ಮತ್ತೆ ನಿಮ್ಮ ಬಗ್ಗೆ ಹೇಳ್ಬೇಕಮ್ಮ. ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ಸ್ಟೇಜ್ ಟುಡೇ. ಸಂಕ್ರಾಂತಿ ದಿನ, ಸಂಕ್ರಾಂತಿ ಸಡಗರನ ನಿಮ್ಮ ಮಗಳ ಜೊತೆ ನೀವು ನಮ್ಮೆಲ್ಲ ಜೊತೆ ಹಂಚ್ಕೋತಾ ಇರೋದು ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ಸ್, ಮಹಾಲಕ್ಷ್ಮಿ ಅವ್ರಿಗೆ ಥ್ಯಾಂಕ್ಸ್, ಅಂಡ್ ಸಿದ್ದೇಗೌಡ್ರೆ ಅಂಡ್ ದಿಶಲ್ ಯಥಾ ಪ್ರಕಾರ ತುಂಬಾ ಖುಷಿ ಆಗುತ್ತೆ ನಿಮ್ಮಿಬ್ಬರು ಡಾನ್ಸ್ ನೋಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಸ್ಟಾರ್ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ಅದೇ ಫಸ್ಟ್ ಟೈಮ್. ಸೊ ತುಂಬಾ ನರ್ವಸ್ ಇದ್ದೆ, ಬಟ್ ಆದ್ರೂ ಅವ್ರು ತುಂಬಾ ಎನ್ಕರೇಜ್ ಮಾಡಿದ್ರು ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ ಸರ್. ಜನ್ಯಾಜಿ, ಒಂದ್ ಕಡೆ ಅಣ್ಣ ತಂಗಿ, ಒಂದ್ ಕಡೆ ತಾಯಿ ಮಗಳು, ಬಟ್ ಎರಡು ಕಡೆನೂ ನಿಂತಿರೋದೇ ನಾರಿ ಶಕ್ತಿ. ಆ ಶಕ್ತಿ ಜೊತೆಲಿದ್ರೆ ಈ ಸಂಭ್ರಮ ಹೇಗಿರುತ್ತೆ ಅನ್ನೋದು ಕಾಣಿಸ್ತಾರೆ. ಥ್ಯಾಂಕ್ ಯು ಅರ್ಜುನ್ ಸರ್. ರಚ್ಚು, ನಾನು ಒನ್ ವರ್ಡ್ ಅಲ್ಲಿ ಮುಗಿಸ್ತೀನಿ ನನ್ನ ಕಾಮೆಂಟ್ನ. ಎಲ್ಲಿದ್ರು ಸೈಕ್ ಎಲ್ಲಿ ಹೋದ್ರು ಸೈಕ್ ಮಾಡೋ ಸೈಕ್ ನನ್ನ ಮಕ್ಕಳು ನಾವು. ಮಾಸ್ಟರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ಅವ್ರವ್ರ ಟ್ಯಾಲೆಂಟ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ರುದ್ರಾ ಮಾಸ್ಟರ್. ಲವ್ ಯು. ಸೈಕ್ ಅಷ್ಟೇ. ರಚ್ಚು, ನೀವು ಕೂತ ಜಾಗದಲ್ಲಿ ಡ್ಯಾನ್ಸ್ ಮಾಡ್ತಿದ್ರಿ, ಅದು ವರ್ಕ್ ಆಗಲ್ಲ ರಚ್ಚು. ನೀವು ಬರಬೇಕು. ಇವತ್ತು ಫ್ಯಾಮಿಲಿ ಜೊತೆ ಡ್ಯಾನ್ಸ್ ಮಾಡಿರೋದು ಹೇಗೆ ಅನ್ಸ್ತು ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ತಂಗಿನ ಕರೆಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಫ್ಯಾಮಿಲಿ ರೌಂಡ್ ಅವ್ರ ಕಡೆ ಮಾಡಿಸ್ಬೋದು ಅಂತ ಅನ್ಕೊಂಡಿದ್ದೆ, ಅವ್ರ ಮಮ್ಮಿನ ಕರೆಸಿ ಮಾಡಿಸ್ಬೋದು ಅಂತ. ನಿಮ್ ತಂಗಿನೂ ಮಾಡ್ಬೇಕು ಅಂದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇವಳು ಬೇಸಿಕಲಿ ಭರತನಾಟ್ಯಂ ಡಾನ್ಸರ್, ಅಂದ್ರೆ ಡ್ಯಾನ್ಸ್ ಅಲ್ಲೇ ಎಜುಕೇಶನ್ ಕಂಪ್ಲೀಟ್ ಮಾಡಿದಾಳೆ. ಇವಳ ಜೊತೆ ಡ್ಯಾನ್ಸ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಗೌಡ್ರೆ, ತಂಗಿಗೋಸ್ಕರ ಒಂದೆರಡು ಸಾಲ ಹಾಡಬಾರ್ದೆ? ರೇಷ್ಮೆ ಸೀರೆ ಉಟ್ಟು ಹೊಸ ಹೂವ ಮುಡಿಯೊಳಿಟ್ಟು ಮಧುಮಗಳಾಗಿ ಕುಳಿತಿರುವಾಗ, ಮಧುಮಗಳಾಗಿ ಕುಳಿತಿರುವಾಗ ನೋಡುವುದೇ ಭಾಗ್ಯ ನಿನ್ನನು. ಮಂತ್ರ ಹೇಳುವಾಗ, ಮಾಂಗಲ್ಯ ಕಟ್ಟುವಾಗ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ, ಕಳ್ಳಿಯ ಹಾಗೆ ಮಳ್ಳಿಯ ಹಾಗೆ ನಲ್ಲನ ನೀ ನೋಡೋ ನೋಟವಾ. ಕಾಣುವಾಸೆ ತಾಳಲಾರೆ ನನ್ನ ಮುದ್ದು ಸೋದರಿ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳ ವಾದ್ಯ ಮೊಳಗಲೇಬೇಕು. ಸರ್, ನೀವು ಚೆನ್ನಾಗಿ ಮಾಡಿದ್ರಿ ಸರ್, ಅದ್ರಲ್ಲಿ ಪಾಪ ಡೌಟ್ ಇಲ್ಲ ಸರ್.